ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಅಕ್ಟೋಬರ್ ತಿಂಗಳ 18ನೇ ತಾರೀಕು ಸ್ಥಿರವಾಸರ ಅಂದ್ರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ಶರದ್ ಋತು ಆಶ್ವಯುಜ ಮಾಸ ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 12:49 ಇರಲಿದೆ. ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪುಬ್ಬ ನಕ್ಷತ್ರ ಅಂದ್ರೆ ಪೂರ್ವ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಸಂಜೆ 5:08 ಇರಲಿದೆ. ನಂತರ ಉತ್ತರ ನಕ್ಷತ್ರ ಅಂದ್ರೆ ಉತ್ತರ ಫಲ್ಗುಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಮಧ್ಯಾಹ್ನ 12:20 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ. ಇದು ಈ ದಿನ ರಾತ್ರಿ 1:47 ಇರಲಿದೆ. ನಂತರ ಇಂದ್ರಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ತುಲ, ಚಂದ್ರ ಇರುವಂತಹ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:10 ಬೆಳಿಗ್ಗೆ 10:39 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:13 ಬೆಳಿಗ್ಗೆ 7:41 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:37 ಅಪರಾಹ್ನ 3:06 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:59 ಬೆಳಿಗ್ಗೆ 8:46 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:43 ಮಧ್ಯಾಹ್ನ 12:29 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:49 ಬೆಳಿಗ್ಗೆ 10:32 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:09 ಸೂರ್ಯಾಸ್ತ ಸಂಜೆ 6:02. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲ, ವೃಶ್ಚಿಕ, ಕುಂಭ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ 12 ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಅದಕ್ಕಾಗಿನೇ ಶನಿವಾರವನ್ನ ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಅಂದ್ರೆ ಈ ದಿನ ಮಾಡುವಂತಹ ಕೆಲಸ ಕಾರ್ಯಗಳು ಸ್ಥಿರವಾದಂತಹ ಫಲಿತಾಂಶವನ್ನ ತಂದುಕೊಡುತ್ತೆ. ಹಾಗೆ
ನಮ್ಮ ಕರ್ಮಕ್ಕೆ, ನಮ್ಮ ಶ್ರಮಕ್ಕೆ, ನಮ್ಮ ವೃತ್ತಿಗೆ, ನಮ್ಮ ಚಟುವಟಿಕೆ, ನಮ್ಮ ಉದ್ಯೋಗ ಇದೆಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಶನಿ. ಹಾಗಾಗಿ ಈ ದಿನ ಯಾರು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸಗಳನ್ನು ಮುಂದುವರಿಸ್ತಾರೆ ಅಂಥವ್ರಿಗೆ ತುಂಬಾ ಅನುಕೂಲತೆಗಳಿರುತ್ತೆ. ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬಹುದು ಈ ದಿನ, ಏಕೆಂದ್ರೆ ಶನಿಯೇ ಮಂದಗತಿಯಲ್ಲಿ ಚಲಿಸುವಂಥವನು. ಆದರೆ ಯಾರು ತಾಳ್ಮೆಯಿಂದ ಕೆಲಸಗಳನ್ನು ಮುಂದುವರಿಸ್ತಾರೆ ಅಂಥವ್ರಿಗೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಈ ಶನಿ ಶಾಂತಿಯನ್ನ, ಸಹನೆಯನ್ನ ಬಯಸುವಂಥವನು. ಹಾಗಾಗಿ ಈ ದಿನ ಎಲ್ಲ ವ್ಯವಹಾರಗಳಲ್ಲೂ ಕೂಡ, ಜೊತೆಗೆ ನಿಮ್ಮ ಮಾತಿನಲ್ಲೂ ಕೂಡ ಸಹನೆಯನ್ನ ಇಟ್ಕೊಳ್ಬೇಕು. ಸ್ವಲ್ಪ ಹೊಂದಾಣಿಕೆಯನ್ನ ಇಟ್ಕೊಂಡ್ರೆ ಈ ದಿನ ಅದ್ಭುತವಾದಂತಹ ಯಶಸ್ಸು ಸಿಕ್ಕತ್ತೆ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನ ನೀವು ಆದಷ್ಟು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಇದು ಕೂಡ ನಿಮಗೆ ಉತ್ತಮವಾದಂತಹ ಫಲವನ್ನ ತಂದುಕೊಡತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:08 ಬೆಳಿಗ್ಗೆ 8:08 ಹಾಗೆ ಮಧ್ಯಾಹ್ನ 2:05 ಅಪರಾಹ್ನ 3:04 ಇನ್ನು ರಾತ್ರಿ 9:04 ರಾತ್ರಿ 10:05 ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಹಾಗಾಗಿನೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನ ಈ ದಿನ ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6:09 ಬೆಳಿಗ್ಗೆ 7:08 ಇನ್ನು ಮಧ್ಯಾಹ್ನ 1:05 ಮಧ್ಯಾಹ್ನ 2:05 ಹಾಗೆ ರಾತ್ರಿ 8:04 ರಾತ್ರಿ 9:04 ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂತಹ ರವಿ ಹೋರ ಕೂಡ ಅನ್ಫೇವರಬಲ್ ಆಗಿ ಇರುತ್ತೆ. ಇದನ್ನು ಕೂಡ ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂತವರು ಯಾವುದೇ ಚಟುವಟಿಕೆಗಳನ್ನ ಈ ದಿನ ಇರುವಂತಹ ರವಿ ಹೋರಾದಲ್ಲಿ ಮಾಡಬೇಡಿ. ಹಾಗೆ ಹಿರಿಯರನ್ನ, ಗಣ್ಯರನ್ನ ಭೇಟಿ ಮಾಡುವಂತಹ ವಿಚಾರ, ರಾಜಕಾರಣಿಗಳನ್ನ ಭೇಟಿ ಮಾಡಬೇಕು, ಸರ್ಕಾರದ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು. ಇದೆಲ್ಲವನ್ನು ಕೂಡ ಈ ದಿನ ಇರುವಂತಹ ರವಿ ಹೋರಾದಲ್ಲಿ ಮಾಡಬೇಡಿ. ಹಾಗೆ ಈ ದಿನ ನಿಮ್ಮ ಪ್ರಯಾಣ ಕೂಡ ರವಿ ಹೋರಾದಲ್ಲಿ ಬೇಡ. ಇದು ಈ ದಿನ ಬೆಳಿಗ್ಗೆ 9:07 ಬೆಳಿಗ್ಗೆ 10:07 ಹಾಗೆ ಅಪರಾಹ್ನ 4:04 ಸಂಜೆ 5:03 ಹಾಗೆ ರಾತ್ರಿ 11:05 ರಾತ್ರಿ 12:06 ರವಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಕುಜ ಹೋರ ಏನಿದೆ ಇದನ್ನು ಕೂಡ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನ ಕುಜ ಹೋರದಲ್ಲಿ ಮಾಡಬೇಡಿ. ಹಾಗಾಗಿ ಈ ದಿನ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನ ಮಾರಾಟ ಮಾಡುವಂತಹ ವಿಚಾರ, ಖರೀದಿ ಮಾಡುವಂತಹ ವಿಚಾರ ಅಥವಾ ಯಾವುದೇ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವಂತದ್ದು ಇದೆಲ್ಲವನ್ನು ಕೂಡ ಈ ದಿನ ಆದಷ್ಟು ಕುಜ ಹೋರದಲ್ಲಿ ಮಾಡಬೇಡಿ. ಇನ್ನು ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ ಇತ್ಯಾದಿ ಸಾಹಸಮಯ ಕೆಲಸಗಳನ್ನು ಮಾಡುವಂತಹ ಇಲಾಖೆಯವರು ಎಚ್ಚರದಿಂದ ಇರಬೇಕು ಈ ಕುಜ ಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 8:08 ಬೆಳಿಗ್ಗೆ 9:07 ಹಾಗೆ ಅಪರಾಹ್ನ 3:04 ಸಂಜೆ 4:04 ಇನ್ನು ರಾತ್ರಿ 10:05 ರಾತ್ರಿ 11:05 ಕುಜ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ನೀವು ಪ್ರತಿನಿತ್ಯ ಯಾವ ಮುಹೂರ್ತ ಚೆನ್ನಾಗಿದೆ, ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತವಾಗಿದೆ ಇದನ್ನ ತಿಳ್ಕೊಂಡೇ ನೀವು ನಿಮ್ಮ ಚಟುವಟಿಕೆಗಳನ್ನ ಮುಂದುವರಿಸಬೇಕಾಗುತ್ತೆ. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನ ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ಪಂಚಾಂಗ ನಿಮಗೆ ಒಂದು ರೀತಿಯಲ್ಲಿ ದಾರಿದೀಪವಾಗಿ ನಿಲ್ಲುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ನಾಳೆಯಿಂದ ದೀಪಾವಳಿ ಹಬ್ಬ ಆರಂಭ ಆಗ್ತಾ ಇರುವಂತಹ ಸಮಯ. ನಾಳೆ 19ನೇ ತಾರೀಕು ಭಾನುವಾರ, ತ್ರಯೋದಶಿಯ ತಿಥಿ ಇರುವಂತಹ ದಿನ. ಇದನ್ನ ಧನತ್ರಯೋದಶಿ ಅಂತ ಹೇಳಿ ಕರೀತಾರೆ. ಇದು ನೀರು ತುಂಬುವ ಹಬ್ಬ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಇದರ ಬಗ್ಗೆ ನೆನ್ನೆಯ ಸಂಚಿಕೆಯಲ್ಲಿ ನಾವು ವಿಸ್ತಾರವಾಗಿ ತಿಳಿಸಿದ್ದೇವೆ. ಯಾಕೆ ಭಾನುವಾರದ ದಿನವೇ ಈ ನೀರು ತುಂಬುವ ಹಬ್ಬ ಮತ್ತೆ ನರಕ ಚತುರ್ದಶಿಯ ದಿನ ಅಭ್ಯಂಗ ಸ್ನಾನವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನ. ಇಲ್ಲಿ ಶ್ರೀರಾಮಚಂದ್ರ ವನವಾಸವನ್ನು ಮುಗಿಸಿ ಸೀತಾಮಾತೆಯ ಜೊತೆಯಲ್ಲಿ ಅಯೋಧ್ಯೆಗೆ ಮತ್ತೆ ಬರ್ತಾನೆ. ಆ ಸಂದರ್ಭವನ್ನ ತಿಳಿದಂತಹ ಅಯೋಧ್ಯೆಯ ಪ್ರಜೆಗಳು ಮನೆಯನ್ನ, ಊರನ್ನ ಶೃಂಗಾರ ಮಾಡಿ ಸ್ವಚ್ಛಗೊಳಿಸಿ
ನಂತರ ನೀರನ್ನು ತುಂಬುತ್ತಾರೆ. ಇದನ್ನೇ ಧನತ್ರಯೋದಶಿ ಅಂತ ಹೇಳಿ ಕರೀತಾರೆ. ಇದನ್ನ ನೀರು ತುಂಬುವ ಹಬ್ಬ ಅಂತ ಹೇಳಿ ಕೂಡ ಕರೆಯುವಂತಹದ್ದಿದೆ. ಅದರಲ್ಲೂ ವ್ಯವಹಾರ ಮಾಡುವಂತವರಿಗೆ, ಬಹಳ ಮುಖ್ಯವಾಗಿ ಸೇಟುಗಳಿಗೆ ಈ ಧನತ್ರಯೋದಶಿ ತುಂಬಾ ಪ್ರಶಸ್ತವಾದಂತಹ ದಿನ ಇದು. ಹಾಗೆ 20ನೇ ತಾರೀಕು ಸೋಮವಾರದ ದಿನ ನರಕ ಚತುರ್ದಶಿ. ಈಗಾಗಲೇ ಇದರ ಪೌರಾಣಿಕ ಹಿನ್ನೆಲೆಯನ್ನ ನಿನ್ನೆ ಕೇಳಿದ್ರಿ. ನರಕಾಸುರನ ವಧೆ ಹೇಗೆ ಆಯಿತು ಶ್ರೀಕೃಷ್ಣನಿಂದ ಅನ್ನುವಂತಹ ಒಂದು ವಿಚಾರ. ಇಲ್ಲಿ ಈ ನರಕ ಚತುರ್ದಶಿ ಆದ ಮಾರನೆಯ ದಿನವೇ ಅಮಾವಾಸ್ಯೆ ಇರುತ್ತೆ. ಇದನ್ನ ಕೃಷ್ಣ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಇದು ಸಕಲ ಐಶ್ವರ್ಯ ಸಂಪತ್ತಿಗಾಗಿ ಮಾಡುವಂತಹ ಅಮಾವಾಸ್ಯೆ ಇದು. ಹಾಗಾಗಿ ಸಾಯಂಕಾಲದಲ್ಲಿ ಲಕ್ಷ್ಮೀ ಪೂಜೆಯನ್ನ ವಿಶೇಷವಾಗಿ ಅಮಾವಾಸ್ಯೆಯ ದಿನ ಆಚರಿಸಬೇಕು ಅನ್ನುವಂಥದ್ದಿದೆ. ಅಮಾವಾಸ್ಯೆಯ ದಿನವೇ ಎಲ್ಲೆಡೆ ದೀಪಗಳನ್ನು ಹಚ್ಚಬೇಕು ಅನ್ನುವಂಥದ್ದು. ಇನ್ನು 22ನೇ ತಾರೀಕು ಬಲೀಂದ್ರ ಪೂಜೆ. ಇದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿಯ ದಿನ ಸಂಜೆ ಬಲೀಂದ್ರ ಪೂಜೆಯನ್ನ ಮಾಡುವಂಥದ್ದು. ಇಲ್ಲಿ ಬಲೀಂದ್ರ ಪೂಜೆಯ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಕೂಡ ಆರಾಧನೆ ಮಾಡುವಂತಹ ಒಂದು ದಿನ. ಆ ದಿನವೇ ಗೋಪೂಜೆಯನ್ನ ಮಾಡುವಂತಹ ಪದ್ಧತಿ ಕೂಡ ಇದೆ. ಇನ್ನು ಪುರಾಣಗಳ ಪ್ರಕಾರ ಇರುವಂತಹ ಬಲಿಚಕ್ರವರ್ತಿಯ ಕಥೆಯನ್ನ ನೀವು ಕೇಳಿದ್ದೀರಿ. ಬಲಿಚಕ್ರವರ್ತಿ ಮಹಾನ್ ಧರ್ಮನಿಷ್ಠನಾದಂತಹ ರಾಜ, ವಿಷ್ಣುವಿನ ಪರಮ ಭಕ್ತ, ಕಶ್ಯಪ ಮಹರ್ಷಿ ಮತ್ತೆ ಅದಿತಿಯ ಮಗ. ಈತ ಕೂಡ ಲೋಕಕಂಟಕನಾಗಿದ್ದರಿಂದ ಶ್ರೀಮನ್ನಾರಾಯಣ ವಾಮನ ಅವತಾರವಾದ ತಾಳಿ 3 ಪಾದಗಳ ಜಾಗವನ್ನ ಕೇಳಿ, ಒಂದು ಪಾದವನ್ನ ಭೂಮಿಯ ಮೇಲೆ, ಮತ್ತೊಂದು ಪಾದವನ್ನ ಆಕಾಶದ ಮೇಲೆ, ಮತ್ತೊಂದು ಪಾದವನ್ನ ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಟ್ಟು ಬಲಿಚಕ್ರವರ್ತಿಗೆ ಮೋಕ್ಷವನ್ನು ಕೊಡ್ತಾನೆ. ಬಲಿಚಕ್ರವರ್ತಿಯನ್ನ ಪಾತಾಳ ಲೋಕಕ್ಕೆ ತಳ್ಳಿಬಿಡ್ತಾನೆ. ಆಗ ವಿಷ್ಣು ಭಕ್ತನಾಗಿದ್ದರಿಂದ ಬಲಿಚಕ್ರವರ್ತಿಯ ಒಂದು ಕೋರಿಕೆಯನ್ನ ಈಡೇರಿಸ್ತಾನೆ. ಅದೇನೆಂದ್ರೆ, ಪ್ರತಿ ವರ್ಷ ಈ ದೀಪಾವಳಿಯ ಪಾಡ್ಯಮಿಯ ದಿನ ಭೂಲೋಕಕ್ಕೆ ಬಂದು ಭಕ್ತರನ್ನ ದರ್ಶನ ಮಾಡಲಿಕ್ಕೆ ಅವಕಾಶ ಕೊಡು ಅಂತ ಹೇಳಿ ಕೇಳಿಕೊಳ್ತಾನೆ. ಹಾಗಾಗಿನೇ ಈ ದಿನ ವಿಷ್ಣುವಿನ ಆದೇಶಾನುಸಾರವಾಗಿ ಬಲಿಚಕ್ರವರ್ತಿ ಪಾತಾಳ ಲೋಕದಿಂದ ಭೂಲೋಕಕ್ಕೆ ಬಂದು ತನ್ನ ಪ್ರಜೆಗಳನ್ನ ದರ್ಶನ ಮಾಡಿ ಅವರಿಗೆ ಆಯುಷನ್ನು ಕೋರಿ, ಆರೋಗ್ಯವನ್ನು ಕೋರಿ ಮತ್ತೆ ಹಿಂದಿರುಗ್ತಾನೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಹಾಗಾಗಿನೇ 22ನೇ ತಾರೀಕು ಬುಧವಾರದ ದಿನ ಬಲೀಂದ್ರ ಪೂಜೆಯನ್ನ ಮಾಡುವಂಥದ್ದು ಇದೆ. ಒಟ್ಟಾರೆ ಈ 3 ದಿನಗಳ ಹಬ್ಬ ಏನಿದೆ ಅದು ದೀಪಗಳ ಹಬ್ಬ, ದೀಪಾವಳಿ ಹಬ್ಬ. ಮಹಾವಿಷ್ಣುವನ್ನ, ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡುವಂತಹ ದಿನ. ಲಕ್ಷ್ಮಿಯನ್ನ ಮನೆಗೆ ಬರಮಾಡಿಕೊಳ್ಳಿಕ್ಕೆ, ಲಕ್ಷ್ಮಿಯ ಅನುಗ್ರಹಕ್ಕಾಗಿ 3 ದಿನವೂ ಕೂಡ ಲಕ್ಷ್ಮೀ ಪೂಜೆಯನ್ನ ಮಾಡಬೇಕು ಅನ್ನುವಂಥದ್ದಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಅಮಾವಾಸ್ಯೆಯ ದಿನ ಸಂಜೆ ಲಕ್ಷ್ಮೀ ಪೂಜೆಗೆ ಮೀಸಲಾಗಿರುವಂತಹ ದಿನ. ಇಲ್ಲಿ ದೀಪಾವಳಿ ಅಮಾವಾಸ್ಯೆಯ ದಿನ ಅಪ್ಪಿ ತಪ್ಪಿ ಕೂಡ ಕೆಲವೊಂದು ಕಾರ್ಯಗಳನ್ನು ಮಾಡಬೇಡಿ. ಇದರಿಂದ ಲಕ್ಷ್ಮಿಗೆ ಕೋಪ ಬರುತ್ತೆ, ಲಕ್ಷ್ಮಿ ಮನೆಯಲ್ಲಿ ನೆಲೆಸಲ್ಲ ಅನ್ನುವಂಥ ಒಂದು ಪ್ರತೀತಿ ಇದೆ. ಹಾಗಾಗಿನೇ ಈ ದೀಪಾವಳಿ ಅಮಾವಾಸ್ಯೆಯ ದಿನ ಈಗ ಹೇಳುವಂತಹ ಒಂದು 4-5 ಪ್ರಮುಖವಾದಂತಹ ವಿಚಾರಗಳನ್ನ ಮನಸ್ಸಿನಿಂದ ತೆಗಿಬೇಕು. ಅದನ್ನ ಯೋಚನೆ ಕೂಡ ಮಾಡಬಾರದು ಈ ಅಮಾವಾಸ್ಯೆಯ ದಿನ. ಇದರಲ್ಲಿ ಬಹಳ ಮುಖ್ಯವಾಗಿ ನಿರ್ಜನ ಪ್ರದೇಶದಲ್ಲಿ ನೀವು ಒಂಟಿಯಾಗಿ ಓಡಾಡಬಾರದು. ಅದರಲ್ಲೂ ಈ ಸ್ಮಶಾನದ ಪ್ರದೇಶ ಏನಾದ್ರೂ ಇದ್ರೆ ಅಲ್ಲೂ ಕೂಡ ಓಡಾಡಬಾರದು. ಪಾದರಕ್ಷೆಗಳಿಲ್ಲದೆ ನೀವು ಈ ಅಮಾವಾಸ್ಯೆಯ ದಿನ ಎಲ್ಲಿಯೂ ಕೂಡ ಓಡಾಡಬೇಡಿ. ಏಕೆಂದ್ರೆ ಆ ಸ್ಮಶಾನದಲ್ಲಾಗ್ಲಿ ಅಥವಾ ನಿರ್ಜನ ಪ್ರದೇಶದಲ್ಲಾಗ್ಲಿ ಅಮಾವಾಸ್ಯೆಯ ದಿನ ನೆಗೆಟಿವ್ ಎನರ್ಜಿ ಇರುತ್ತೆ. ಅದು ಬಹಳ ಬೇಗ ನಿಮ್ಮನ್ನ ಆವರಿಸಿಕೊಂಡು ಹೆಚ್ಚು ತೊಂದರೆಯನ್ನು ಕೊಡುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಒಂದು ಅಮಾವಾಸ್ಯೆಯ ದಿನ ನೀವು ಒಂಟಿಯಾಗಿ ಪಾದರಕ್ಷೆಗಳಿಲ್ಲದೆ ಎಲ್ಲಿಯೂ ಕೂಡ ಸಂಚಾರ ಮಾಡಬಾರದು. ಇನ್ನು ಈ ಅಮಾವಾಸ್ಯೆಯ ದಿನ ನಮ್ಮ ಸುತ್ತಮುತ್ತಲೂ ಕೂಡ ನೆಗೆಟಿವ್ ಎನರ್ಜಿ ಜಾಸ್ತಿ ಇರೋದ್ರಿಂದ ನಾವು ಹಗಲು ಕಾಲದಲ್ಲಿ ಆ ದಿನ ಮಲಗಬಾರದು. ಮಲಗಿದ್ರೆ ದಾರಿದ್ರ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಇನ್ನು ಪತಿ ಪತ್ನಿ ಇಬ್ಬರು ಕೂಡ ಅಮಾವಾಸ್ಯೆಯ ದಿನ ಸಂಪರ್ಕದಲ್ಲಿ ಇರಬಾರದು. ಅಂದ್ರೆ ಇಬ್ಬರು ಕೂಡ ದೂರ ದೂರ ಮಲಗುವಂಥದ್ದು, ಹಾಗೆ ಸಾತ್ವಿಕ ಆಹಾರವನ್ನು ಆ ದಿನ ತೆಗೆದುಕೊಳ್ಳುವಂಥದ್ದು, ಮತ್ತೆ ಮನೆಯಲ್ಲಿ ಯಾವುದೇ ಕೆಟ್ಟ ಅವಾಚ್ಯ ಪದಗಳನ್ನು ಬಳಸಿ ಮಾತಾಡಬಾರದು. ಇನ್ನು ಆ ದಿನ ಅಮಾವಾಸ್ಯೆಯ ದಿನ ನಿಮ್ಮ ಮನೆ ಬಾಗಿಲಿಗೆ ಯಾರು ಭಿಕ್ಷಕ್ಕೆ ಅಂತ ಹೇಳಿ ಬರ್ತಾರೆ ಅಂಥವರಿಗೆ ಬರಿಗೈಯಲ್ಲಿ ಕಳಿಸಬಾರದು. ಅವರಿಗೆ ಏನಾದರೂ ಒಂದು ಸಾಮಗ್ರಿಯನ್ನೋ ಅಥವಾ ನಿಮ್ಮಲ್ಲಿರುವಂತಹ ಹಣವನ್ನೋ ಧಾನ್ಯವನ್ನೋ ಕೊಟ್ಟು ಕಳಿಸಬೇಕಾಗುತ್ತೆ. ಹಾಗಾಗಿ ಮನೆಗೆ ಬಂದವರನ್ನ ಆ ದಿನ ಅವಮಾನಿಸಿ ಕಳಿಸಬಾರದು. ಇನ್ನು ಈ ಅಮಾವಾಸ್ಯೆಯ ದಿನ, ಅದರಲ್ಲೂ ಈ ದೀಪಾವಳಿ ಅಮಾವಾಸ್ಯೆಯ ದಿನ ಮಹಾಲಕ್ಷ್ಮಿ ಜನಿಸಿದ್ದಳು ಅನ್ನುವಂತಹ ಉಲ್ಲೇಖ ಪುರಾಣಗಳಲ್ಲಿರೋದ್ರಿಂದ ಆ ದಿನ ಶ್ರೀಮನ್ನಾರಾಯಣನ ಸಮೇತ ವೈಕುಂಠದಿಂದ ಭೂಮಿಗೆ ಲಕ್ಷ್ಮಿ ಬರ್ತಾಳೆ ಅನ್ನುವಂಥ ನಂಬಿಕೆ ಇದೆ. ಆದ್ರಿಂದಲೇ ಮನೆಯನ್ನ ಗುಡಿಸಿ ಸಾರಿಸಿ ತಳಿರು ತೋರಣಗಳಿಂದ ಸಿಂಗರಿಸಿರಬೇಕು.
ಹಾಗೆ ಲಕ್ಷ್ಮಿಯನ್ನ ಬರಮಾಡಿಕೊಳ್ಳಿಕ್ಕೆ ಮನೆಯ ವಾತಾವರಣ ತಿಳಿಯಾಗಿರಬೇಕು. ಆ ದಿನ ಮನೆಯ ಮುಂದೆ ಮುಂಭಾಗಿಲಲ್ಲಿ ತುಪ್ಪದ ದೀಪಗಳನ್ನ ಹಚ್ಚಿಡಬೇಕು. ಇಲ್ಲಾಂದ್ರೆ ಹಣತೆಯ ದೀಪಗಳನ್ನಾದರೂ ಇಟ್ಟಿರಬೇಕು. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ, ಮನೆಯಲ್ಲಿ ಒಡೆದಂತಹ ಕನ್ನಡಿ ಅಥವಾ ಒಡೆದ ಫೋಟೋಗಳು, ಗಾಜುಗಳು ಒಡೆದಿದ್ರೆ ಅದನ್ನ ಸಾಕಷ್ಟು ಮೊದಲೇ ನೀವು ವಿಲೆ ಮಾಡಬೇಕು. ಅದನ್ನ ಮನೆಯೊಳಗೆ ಇಟ್ಕೊಳ್ಬಾರ್ದು. ಇನ್ನು ಹಳೆಯ ಪೀಠೋಪಕರಣಗಳಾಗ್ಲಿ ಅಥವಾ ಹರಿದು ಹೋಗಿರುವಂತಹ ವಸ್ತ್ರಗಳಾಗ್ಲಿ, ಉಡುಪುಗಳಾಗ್ಲಿ, ಇನ್ನು ಚಿತ್ರಪಟಗಳಾಗ್ಲಿ ಇದ್ರೆ ಅದನ್ನ ನೀವು ವಿಸರ್ಜನೆ ಮಾಡಿಬಿಡಬೇಕು, ಮನೆಯಲ್ಲಿ ಇಟ್ಕೊಳ್ಬಾರ್ದು. ಇನ್ನು ಹಳೆಯ ಒಡೆದು ಹೋಗಿರುವಂತಹ ಫೋಟೋಗಳೇನಾದರೂ ಇದ್ರೆ ಅದನ್ನ ನೀರಿನಲ್ಲಿ ವಿಸರ್ಜನೆ ಮಾಡಿಬಿಡಿ. ಇನ್ನು ಕೊಳಕಾದ ಬಟ್ಟೆಗಳು, ಹರಿದ ಬಟ್ಟೆಗಳು ಅಥವಾ ಉಪಯೋಗಿಸಲಾರದೇ ಇರುವಂತಹ ಬಟ್ಟೆಗಳಿದ್ರೆ ಅದನ್ನು ಕೂಡ ನೀವು ಮನೆಯಿಂದ ಹೊರಗೆ ಹಾಕಿಬಿಡಬೇಕು. ಹಾಗೆ ಹಿಂದಿನ ವರ್ಷ ಬಳಸಿರುವಂತಹ ಹಣತೆಯ ದೀಪಗಳನ್ನ ಈ ವರ್ಷ ಬಳಸಬಾರದು, ಹಾಗೇನೆ ಬಳಸಬಾರದು. ಅದನ್ನ ಶುದ್ಧವಾದ ನೀರಿನಲ್ಲಿ, ಅದರಲ್ಲೂ ಬಿಸಿ ನೀರಿನಲ್ಲಿ ತೊಳೆದು ಚೆನ್ನಾಗಿ ಒರೆಸಿ ಒಣಗಿಸಿ ಅದನ್ನು ಮತ್ತೆ ಬಳಸುವಂತಹ ಒಂದು ಪ್ರಯತ್ನ ಮಾಡಬಹುದು. ಹಾಗಾಗಿ ಹಳೆಯ ವರ್ಷದ ಯಾವುದೇ ರೀತಿಯ ಹಣತೆಗಳನ್ನ ಈ ವರ್ಷ ಹಾಗೆ ಹಚ್ಚುವಂಥದ್ದು ನಿಷೇಧ. ಇದರಿಂದ ಮಹಾಲಕ್ಷ್ಮಿಗೆ ಅಸಮಾಧಾನ ಉಂಟಾಗುತ್ತೆ. ಅಂತಹ ಮನೆಯಲ್ಲಿ ಹೆಚ್ಚು ಕ್ಷಣ ನಿಲ್ಲಲ್ಲ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ದೀಪಾವಳಿ ಅಮಾವಾಸ್ಯೆಯ ದಿನ ನೀವು ವಿಶೇಷವಾಗಿ ಈ ಕೆಲಸಗಳನ್ನು ಮಾಡಿ. ಇನ್ನು ಮನೆಗೆ ಬೇಕಾದಂತಹ ದೇವರ ವಿಗ್ರಹಗಳನ್ನಾಗ್ಲಿ, ದೇವರ ಫೋಟೋಗಳನ್ನಾಗ್ಲಿ, ಮಂಗಳಕರವಾದಂತಹ ದ್ರವ್ಯಗಳು ಅಂದ್ರೆ ಅರಿಶಿನ, ಕುಂಕುಮ, ಚಂದನ ಇತ್ಯಾದಿಗಳನ್ನ ಮನೆಗೆ ತರುವಂತಹದ್ದೇನಾದರೂ ಇದ್ರೆ ಆ ದಿನ ಮನೆಗೆ ತನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ಆದರೆ ಈ ಆನೆಯ ದಂತದಿಂದ ಮಾಡಿರುವಂತಹ ಯಾವುದೇ ರೀತಿಯ ವಸ್ತುಗಳಿದ್ರೆ ಅದು ಅಮಾವಾಸ್ಯೆಯ ದಿನ ಬೇರೆಯವರ ಕಣ್ಣಿಗೆ ಬೀಳಬಾರದು. ಆ ರೀತಿಯಲ್ಲಿ ಅದನ್ನ ಎಲ್ಲಾದರೂ ಒಂದು ಕಡೆ ಮರೆ ಮಾಡಿ ಇಟ್ಟುಬಿಡಿ. ನೀವು ಕೂಡ ಈ ಆನೆಯ ದಂತದಿಂದ ಮಾಡಿರುವಂತಹ ವಸ್ತುಗಳು, ಅದು ಬಾಚಣಿಗೆ ಆಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯ ಸಾಮಗ್ರಿಗಳಿದ್ರೂ ಕೂಡ ಅದನ್ನು ಆದಷ್ಟು ಬಳಸಲಿಕ್ಕೆ ಹೋಗಬೇಡಿ. ಹಾಗೆ ಬಂಧುಗಳೇ, ಈ ದಿನ ಕರ್ಕಾಟಕ ರಾಶಿಗೆ ಗುರುವಿನ ಪ್ರವೇಶ ಆಗ್ತಾ ಇರುವಂತಹ ಸಂದರ್ಭ. ಇಲ್ಲಿ ಗುರು ತನ್ನ ಉಚ್ಚ ಸ್ಥಾನವಾದಂತಹ ಕಟಕ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ದಿನ ಅಂದ್ರೆ ಶನಿವಾರದ ದಿನ ಸಂಜೆ 6:11 ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ. ಶುಭ ಪಂಚಕದಲ್ಲಿ ಬುಧ ಹೊರ ಇರುವಂತಹ ಸಮಯದಲ್ಲಿ ಮೇಷಲಗ್ನ ನಕ್ಷತ್ರ ಅಶ್ವಿನಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಗುರುವಿನ ಪ್ರವೇಶ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಗೆ ಈ ಗುರುವಿನ ಪ್ರವೇಶದಿಂದ ದ್ವಾದಶ ರಾಶಿಯವರ ಮೇಲೂ ಕೂಡ ವಿಶೇಷವಾದಂತಹ ಪ್ರಭಾವಗಳು ಬೀರುತ್ತೆ. ಇದನ್ನ ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಈ ಹಿಂದೆ ಕೂಡ ನಾವು ತಿಳಿಸಿದ್ವಿ, ಈ ಗುರುವಿನ ಕರ್ಕಾಟಕ ರಾಶಿಯ ಪ್ರಭಾವದಿಂದ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಪರಿಣಾಮಗಳು ಬೀರುತ್ತೆ ಅನ್ನುವಂತಹ ವಿಚಾರವನ್ನ ಅದನ್ನ ಮತ್ತೆ ಮುಂದಿನ ಸಂಚಿಕೆಗಳಲ್ಲೂ ಕೂಡ ನೋಡೋಣ. ಇನ್ನು ವಿಶೇಷವಾಗಿ ಈ ದಿನ ಅಥವಾ ನಾಳೆ ಭಾನುವಾರದ ದಿನ ಬೆಳಿಗ್ಗೆ ನೀವು ನವಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಕಾಮಧೇನುವಿಗೆ ಕೊಡಬೇಕು. ಅಂದ್ರೆ ಯಾವುದಾದ್ರೂ ಹಸುವಿಗೆ ಅದನ್ನ ತಿನ್ನಿಸಬೇಕು. ಆ ಸಂದರ್ಭದಲ್ಲೇ ನವಗ್ರಹ ಸ್ತೋತ್ರವನ್ನ ಪಠಣ ಮಾಡ್ತಾ ಕೊಡೋದ್ರಿಂದ ಇಲ್ಲಿ ನವಗ್ರಹಗಳಿಂದ ಉಂಟಾಗ್ತಾ ಇರುವಂತಹ ಬಾಧೆಗಳು ಅಥವಾ ದೋಷಗಳು ನಿವಾರಣೆಯಾಗುತ್ತೆ. ಹಾಗಾಗಿನೇ ಭಾನುವಾರ ಬೆಳಿಗ್ಗೆ ಗೋವುಗಳಿಗೆ ಗೋಗ್ರಾಸವನ್ನ ಕೊಡಿ, ಗೋ ಸೇವೆಯನ್ನ ಮಾಡಿ, ಗೋ ಪೂಜೆಯನ್ನು ಕೂಡ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದ್ರಿಂದ ಈ ದಿನ ಕೂಡ ನಿಮಗೆ ಮಿಶ್ರ ಫಲಗಳ ಯೋಗ ಇದೆ. ಅದರಲ್ಲೂ ಗ್ರಹಗತಿಗಳು ಅಷ್ಟೊಂದು ಫೇವರಬಲ್ ಆಗಿಲ್ಲ. ಹಾಗಾಗಿನೇ ಈ ದಿನ ಯಾವುದೇ ರೀತಿಯ ಹೊಸ ಕಾರ್ಯಗಳನ್ನ ಆರಂಭ ಮಾಡಬೇಡಿ. ಆದರೆ ಈ ದಿನದಲ್ಲಿ ದಾನ ಧರ್ಮಾದಿಗಳ ಬಗ್ಗೆ, ಧಾರ್ಮಿಕ ವಿಚಾರಗಳ ಬಗ್ಗೆ ನೀವು ವಿಶೇಷವಾದಂತಹ ಆಸಕ್ತಿಯನ್ನು ತೋರಿಸಿದ್ರೆ ನಿಮಗೆ ಶಾಶ್ವತವಾದಂತಹ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ವ್ಯವಹಾರವನ್ನು ಮಾಡುವಂತಹ ದೃಷ್ಟಿಯಿಂದ ಲಾಭದ ಅಂಶವನ್ನೇ ನೀವು ಈ ದಿನ ನೋಡಬಾರದು. ಕೆಲವೊಮ್ಮೆ ಈ ಒಂದು ಸಂಬಂಧಗಳನ್ನು ಕೂಡ ನೀವು ಪರಿಗಣಿಸಬೇಕಾಗತ್ತೆ ಈ ದಿನದಲ್ಲಿ. ಹಾಗಾಗಿ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಹಣದ ಲಾಭ ಇಲ್ಲ ಅಂದ್ರೂ ಕೂಡ ಬೇರೆ ರೀತಿಯ ಲಾಭಗಳು ನಿಮಗೆ ಒದಗಿ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಎಲ್ಲವನ್ನೂ ಕೂಡ ಹಣದ ದೃಷ್ಟಿಕೋನದಿಂದ ಮಾತ್ರ ಅಳಿಬಾರದು. ಹಾಗೆ
ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬಾ ಸ್ಪರ್ಧೆಗಳಿದೆ, ತುಂಬಾ ಕಾಂಪಿಟೇಷನ್ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ತುಂಬಾ ಆತ್ಮವಿಶ್ವಾಸದಿಂದಲೇ ಕೆಲಸಗಳನ್ನು ನೀವು ಮಾಡಬೇಕಾಗತ್ತೆ. ಧೈರ್ಯದಿಂದ ಮಾಡಿ. ಹಾಗೆ ಈ ದಿನ ಗಾಳಿ ಸುದ್ದಿ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಒಂದು ಚಟುವಟಿಕೆಗಳ ಬಗ್ಗೆ ಬರುವಂತಹ ಸಾಧ್ಯತೆ ಇದೆ. ಇದು ನಿಮ್ಮ ಮೇಲೆ ಅಪವಾದವನ್ನು ಹೊರಿಸುವಂಥ ಈ ಹಿತಶತ್ರುಗಳ ಕೆಲಸ ಇದು. ಹಾಗಾಗಿ ಅಂಥದ್ದಕ್ಕೆ ಈ ದಿನ ನೀವು ಕಿವಿಗೊಡಬೇಡಿ. ಹಾಗೆ ವಿಶೇಷವಾದಂತಹ ಯಾವುದೇ ಸ್ಥಾನವನ್ನು ನಿಮ್ಮ ಹಿತಶತ್ರುಗಳಿಗೆ ಈ ದಿನ ಕೊಡಬೇಡಿ. ಅವರನ್ನ ಎಲ್ಲಿ ಇಡಬೇಕೋ ಅಲ್ಲೇ ಇಡುವಂಥದ್ದು ತುಂಬಾ ಸೂಕ್ತ. ಹಾಗೆ ಈ ದಿನ ಗೆಳೆಯರ ಒತ್ತಾಯದ ಮೇರೆ ನಿಮ್ಮಲ್ಲಿರುವಂತಹ ಒಂದು ಸಾಮರ್ಥ್ಯ, ನಿಮ್ಮ ಪ್ರತಿಭೆ ಇದು ಹೊರಬರುವಂತಹ ಒಂದು ಒಳ್ಳೆಯ ಸಾಧ್ಯತೆ ಕೂಡ ಇದೆ. ಜವಾಬ್ದಾರಿಯುತವಾದಂತಹ ಕೆಲಸಗಳನ್ನು ಕೂಡ ಈ ದಿನ ಮಾಡಬೇಕಾಗುತ್ತೆ. ಹಾಗಾಗಿ ಕುಟುಂಬದ ಜವಾಬ್ದಾರಿ ಇರಲಿ, ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರದ ಜವಾಬ್ದಾರಿ ಇರಲಿ, ಈ ದಿನ ನೀವು ಸಮಯಕ್ಕೆ ಸರಿಯಾಗಿ ಅದನ್ನು ಪರಿಪಾಲನೆ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನ ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳು ಇರುತ್ತೆ. ಅದರಲ್ಲೂ ಈ ದಿನದ ವ್ಯವಹಾರಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ನೀವು ಸಾಧ್ಯವಾದಷ್ಟು ನಿಮ್ಮ ಸ್ವಂತಿಕೆಯನ್ನು ಉಪಯೋಗಿಸಬೇಕು. ಬೇರೆಯವರನ್ನು ಆಶ್ರಯಿಸಬಾರದು, ಬೇರೆಯವರ ಮೇಲೆ ಡಿಪೆಂಡ್ ಆಗಬಾರದು. ಹಾಗಾಗಿ ಈ ದಿನ ನೀವು ಯಾರನ್ನ ಹೆಚ್ಚು ಅವಲಂಬಿಸ್ತೀರೋ ಅವರಿಂದಲೇ ನಿಮಗೆ ಈ ದಿನ ಆಘಾತಗಳು ಉಂಟಾಗುವಂಥದ್ದು, ಅಲ್ಲಿ ಒಂದು ರೀತಿಯಲ್ಲಿ ನೋವು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಯಾವುದಾದ್ರೂ ಒಂದು ಕಾರ್ಯದಲ್ಲಿ ನಿಮಗೆ ಯಶಸ್ಸು ಸಿಕ್ಕೇ ಸಿಕ್ಕತ್ತೆ. ಆದರೆ ಆ ಯಶಸ್ಸಿನ ಗುಂಗಿನಲ್ಲೇ ಬೇರೆ ಕೆಲಸಗಳನ್ನು ನೀವು ಮರಿಬಾರದು. ಹಾಗೆ ಈ ದಿನ ಧರ್ಮದ ಹೆಸರಿನಲ್ಲಿ ಏನನ್ನೂ ಕೂಡ ಕೇಳಬಾರದು. ಅಂದ್ರೆ ದಾನ ಧರ್ಮ ಮಾಡಿ ಅಂತ ಹೇಳಿ ಬೇರೆಯವರನ್ನ ಕೇಳಬಾರದು. ಇನ್ನು ದೇವಾಲಯಕ್ಕಾಗ್ಲಿ, ಧಾರ್ಮಿಕ ಸಂಸ್ಥೆಗಳಿಗಾಗ್ಲಿ, ಮಠ ಮಾನ್ಯಗಳಿಗಾಗ್ಲಿ ಈ ದೇಣಿಗೆಯನ್ನ ನೀವು ಬೇರೆಯವರಿಂದ ವಸೂಲಿ ಮಾಡುವಂತಹ ಒಂದು ಸಂದರ್ಭ ಬಂದ್ರೆ ಅದನ್ನ ಈ ದಿನ ಮಾಡಬಾರದು. ಇನ್ನು ಈ ದಿನ ಆದಷ್ಟು ಧರ್ಮಸ್ಥಾನಗಳನ್ನ, ದೇವಾಲಯ ಇರ್ಬೋದು, ಮಠ ಮಾನ್ಯಗಳಿರ್ಬೋದು, ಅದನ್ನ ಸ್ವಚ್ಛಗೊಳಿಸುವಂತಹ ಒಂದು ಕೆಲಸವನ್ನ ಮಾಡಿ. ಭಗವಂತನ ಅನುಗ್ರಹ, ಗುರುಗಳ ಅನುಗ್ರಹ ಬಹಳ ಬೇಗ ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನ ಈ ದಿನ ನೀವು ತುಂಬಾ ಇನ್ವಾಲ್ವ್ಮೆಂಟ್ ಇಂದ ಮಾಡಬೇಕಾಗತ್ತೆ. ಅರ್ಧಂಬರ್ಧ ಮನಸ್ಸಿಟ್ಟು ಕೆಲಸವನ್ನ ಮಾಡಬೇಡಿ. ಪೂರ್ಣ ಮನಸ್ಸಿದ್ರೆ ಮಾತ್ರ ಕೆಲಸ ಮಾಡಿ, ಇಲ್ಲಾಂದ್ರೆ ಆ ಕೆಲಸವನ್ನ ಪಕ್ಕಕ್ಕಿಟ್ಬಿಡಿ. ಇನ್ನು ಈ ದಿನ ನಿಮ್ಮನ್ನ ಕೆಲವರು ಅಪಾರ್ಥ ಮಾಡಿಕೊಳ್ಳುವಂಥದ್ದು, ನಿಮ್ಮ ಮುಗ್ಧತೆಯನ್ನ ಕೆಲವರು ದುರುಪಯೋಗ ಪಡಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ನಿಮ್ಮ ಗಮನವನ್ನ ಬೇರೆ ಕಡೆ ಸೆಳೆದು ನಿಮ್ಮಿಂದ ಹಣ ದೋಚುವಂಥವರು ಅಥವಾ ಒಡವೆ ವಸ್ತ್ರಗಳನ್ನ ಈ ದಿನ ನಿಮ್ಮಿಂದ ಕಸಿಯುವಂತಹ ಒಂದು ಪ್ರಯತ್ನ ಆಗುವಂಥದ್ದು ಇದೆ. ಸ್ವಲ್ಪ ಎಚ್ಚರಿಕೆ. ದಾಖಲೆ ಪತ್ರಗಳ ಬಗ್ಗೆ ಸ್ವಲ್ಪ ಜೋಪಾನವಾಗಿರಿ. ಈ ದಿನ ಯಾವುದೇ ರೀತಿಯ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಗಣಪತಿಯನ್ನ ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ತುಂಬಾ ಅನುಕೂಲತೆಗಳಿರುತ್ತೆ, ಲಾಭಗಳು ಕೂಡ ಇರುತ್ತೆ. ಹಾಗೆ ಈ ದಿನ ಎಲ್ಲವೂ ಕೂಡ ಸರಿಯಾಗಿ ವ್ಯವಸ್ಥಿತವಾಗಿ ನಡೆಯುವಂತಹ ಸಂದರ್ಭದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಸಮಯಕ್ಕೆ ಸರಿಯಾಗಿ ಕೆಲಸಗಳು ಆರಂಭ ಆಗುತ್ತೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ನಿಮ್ಮ ನಿರೀಕ್ಷೆಯಂತೆ ಪ್ರಗತಿ ಇರುತ್ತೆ. ಹಾಗಾಗಿನೇ ಈ ದಿನ ಬೇರೆಯವರಿಂದ ಕೂಡ ನಿಮಗೆ ಭಾರಿ ಸಹಾಯ ಸಿಕ್ಕುವಂಥದ್ದು, ಇದರಿಂದ ಪ್ರಗತಿ ಸುಲಭವಾಗುತ್ತೆ. ಮನಸ್ಸಿಗೆ ತುಂಬಾ ಸಂತೋಷ ಇರುವಂತಹ ಸಂದರ್ಭ ಕೂಡ ಇದೆ. ಆದರೆ ಈ ದಿನದಲ್ಲಿ ಯಾವುದೇ ಒಂದು ಪ್ರಮುಖ ವಿಚಾರಗಳನ್ನು ನೀವು ತೀರ್ಮಾನಕ್ಕೆ ಒಳಪಡಿಸುವಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟವರನ್ನ ಈ ದಿನ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಅವರ ಒಂದು ಒಪ್ಪಿಗೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಸಾಮಾಜಿಕ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಗೌರವ ಏನೋ ಸಿಕ್ಕತ್ತೆ. ಆದರೆ ಈ ದಿನ ನೆರೆಹೊರೆಯವರ ಒಂದು ಕೆಲಸ ಕಾರ್ಯಗಳಲ್ಲಿ ಅವರಿಗೆ ನೀವು ಮಾಡಬೇಕಾದಂತಹ ಕೆಲವೊಂದು ಒತ್ತಾಯಪೂರ್ವಕವಾದಂತಹ ಕೆಲಸಗಳಲ್ಲಿ ತೊಡಗಿಸಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ
ದೂರದವರಿಗೆ ಸಹಾಯ ಮಾಡೋದಕ್ಕಿಂತ ನಿಮ್ಮ ಹತ್ತಿರದಲ್ಲಿರುವಂಥವರಿಗೆ, ನಿಮ್ಮ ನೆರೆಹೊರೆಯವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅವರ ಒಂದು ವಿಶ್ವಾಸವನ್ನು ಗಳಿಸಿಕೊಳ್ಳುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನದ ಕೆಲಸಗಳು ಕೆಲವು ತುಂಬಾ ನಿಧಾನ ಆಗ್ಬೋದು, ಆದರೂ ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಇನ್ನು ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಯಾವುದೇ ರೀತಿಯ ಮಾತುಕತೆ ಆಗಲಿ, ಯಾವುದೇ ರೀತಿಯ ಹಣದ ವ್ಯವಹಾರಗಳನ್ನಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಹಣದ ವ್ಯವಹಾರದಿಂದ ಈ ದಿನ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು. ಹಾಗೆ ಈ ದಿನದಲ್ಲಿ ಹಿರಿಯರಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸ್ವಲ್ಪ ಕಾಳಜಿ ವಹಿಸಿ ಅವರ ಬೇಕು ಬೇಡಗಳ ಬಗ್ಗೆ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ನಿಮ್ಮ ರಾಶಿಯ ಅಧಿಪತಿ ಚಂದ್ರ ಈ ದಿನ ಕುಟುಂಬ ಸ್ಥಾನದಲ್ಲೂ ಕೂಡ ಇದ್ದಾನೆ. ಹಾಗಾಗಿ ಈ 2ನೇ ಮನೆಯಲ್ಲಿ ಚಂದ್ರ ಇರುವಂತಹ ಸಂದರ್ಭದಲ್ಲಿ ಕುಟುಂಬದಲ್ಲಿ ತುಂಬಾ ಹೊಂದಾಣಿಕೆಯನ್ನ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮದೇ ಹಠ ಸಾಧನೆ ಆಗಲೇಬೇಕು, ನಿಮ್ಮ ಮೂಗಿನ ನೇರಕ್ಕೆ ಕೆಲಸಗಳಾಗಬೇಕು ಅನ್ನುವಂಥದ್ದನ್ನ ಈ ದಿನ ನೀವು ಹೊಂದಾಣಿಕೆಯ ಮೂಲಕವೇ ಬಗೆಹರಿಸಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಮಂಡು ವಾದವನ್ನ ಮಾಡುವಂಥದ್ದನ್ನ ನಿಲ್ಲಿಸುವಂಥದ್ದು, ಹಾಗೆ ಮನೆಯಲ್ಲಿರುವಂತಹ ದೊಡ್ಡವರ ಸೇವೆಯನ್ನ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ಈ ದಿನ ಸುಳ್ಳನ್ನ ಹೇಳಬೇಡಿ. ನಿಮ್ಮನ್ನ ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಒಂದು ಸುಳ್ಳನ್ನು ಹೇಳಿದ್ರೆ ಅದನ್ನ ಮರೆಮಾಚಲಿಕ್ಕೆ ಮತ್ತೊಂದು ಸುಳ್ಳನ್ನು ಹೇಳಬೇಕಾಗುತ್ತೆ. ಹಾಗಾಗಿ ಈ ದಿನ ಸುಳ್ಳಿನಿಂದಲೇ ನಿಮ್ಮ ಒಂದು ವ್ಯಕ್ತಿತ್ವ ಬಯಲಾಗುವಂತಹ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಇನ್ನು ಈ ದಿನ ಹೊಗಳು ಭಟ್ಟರಿಂದ ದೂರ ಇರಬೇಕು. ನಿಮ್ಮನ್ನ ಹೊಗಳಿ ನಿಮ್ಮನ್ನ ಅಟ್ಟಕ್ಕೇರಿಸಿ ನಿಮ್ಮಿಂದಲೇ ಸಹಾಯವನ್ನು ಪಡೆದು ಕೊನೆಗೆ ನಿಮ್ಮ ವಿರುದ್ಧವೇ ನಿಲ್ಲುವಂತಹ ಹಿತಶತ್ರುಗಳು ಕೂಡ ಇರ್ತಾರೆ. ಹಾಗಾಗಿ ಅಂಥವರನ್ನ ಆದಷ್ಟು ದೂರ ಇಡುವಂಥದ್ದು ಉತ್ತಮ. ಹಾಗೆ ನೀವು ಸುಮ್ಮನೆ ಒತ್ತಡದಲ್ಲಿ ಇರಿಸುವಂತಹ ಒಂದು ಕಾರ್ಯತಂತ್ರವನ್ನು ಮಾಡುವಂಥವರು ಕೂಡ ನಿಮ್ಮ ಜೊತೆ ಇರ್ತಾರೆ. ಅಂಥವರಿಂದ ಆದಷ್ಟು ದೂರ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ ನೀಡುವಂತಹ ಒಂದು ಎಚ್ಚರಿಕೆಯ ಮಾತನ್ನ ನೀವು ಕೇಳಬೇಕಾಗತ್ತೆ. ಅವರ ಮಾತನ್ನ ಈ ದಿನ ತೆಗೆದುಹಾಕಬೇಡಿ. ನಿಮ್ಮನ್ನ ಒಂದು ಅಪಾಯದಿಂದ ಪಾರು ಮಾಡುವಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಸಲಹೆ, ಅವರ ಒಂದು ಮಾಹಿತಿ ಇದನ್ನ ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇದರಿಂದ ನಿಮಗೆ ಲಾಭದ ಜೊತೆಗೆ ನೆಮ್ಮದಿ ಕೂಡ ಸಿಕ್ಕತ್ತೆ. ಇನ್ನು ಹೊಸ ವ್ಯವಹಾರ ಮಾಡುವಂಥವರು ಯಾವುದೇ ದಾಖಲೆ ಪತ್ರಗಳನ್ನು ಇಟ್ಟುಕೊಂಡೇ ವ್ಯವಹಾರಗಳನ್ನು ಮುಂದುವರಿಸಿ, ಬಾಯಿ ಮಾತಿಗೆ ಯಾವುದೇ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಸ್ವಲ್ಪ ಹೊಂದಾಣಿಕೆಯತ್ತ ನಿಮ್ಮ ಗಮನ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಂಚಾಕ್ಷರಿ ಮಂತ್ರವನ್ನ ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನ ಈ ದಿನ ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಒಂದು ಸಾಧನೆಯನ್ನ ಮಾಡುವಂತಹ ದಿನ, ಸಂತೋಷದ ದಿನ, ಅನುಕೂಲಕರವಾಗಿರುವಂತಹ ದಿನ. ಅದರಲ್ಲೂ ನಿಮ್ಮ ಬಹುಮುಖ ಪ್ರತಿಭೆ ಈ ದಿನ ಅನಾವರಣಗೊಳ್ಳುವಂತಹ ಒಂದು ಒಳ್ಳೆಯ ಅವಕಾಶ ಕೂಡ ಇದೆ. ಹಾಗಾಗಿನೇ ಈ ದಿನ ಪರಿಸ್ಥಿತಿಯನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿಕೊಂಡು ನಿಮ್ಮ ಒಂದು ಹವ್ಯಾಸವನ್ನಾಗ್ಲಿ, ನಿಮಗೆ ಹಣ ತರುವಂತಹ ಮೂಲವನ್ನಾಗ್ಲಿ ಭದ್ರಪಡಿಸಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಪ್ರಮುಖರ ಭೇಟಿಯನ್ನ ಮಾಡುವಂಥದ್ದು, ಗಣ್ಯರ ಭೇಟಿಯಾಗುತ್ತೆ. ಅಲ್ಲಿ ನಿಮ್ಮ ವಿಚಾರ ವಿನಿಮಯಗಳು, ಕಷ್ಟ ಸುಖಗಳ ವಿನಿಮಯ ಆಗುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಾಳೆಯ ಬದುಕಿಗೆ ಬೇಕಾಗಿರುವಂತಹ ಕೆಲವೊಂದು ವಿಶೇಷ ಮಾರ್ಗದರ್ಶನಗಳನ್ನು ಅಲ್ಲಿ ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮಗೆ ಆಗದವರ ಬಗ್ಗೆ ಅಥವಾ ನಿಮ್ಮ ಶತ್ರುಗಳ ಬಗ್ಗೆ ಈ ದಿನ ಏನನ್ನೂ ಕೂಡ ಮಾತಾಡಬೇಡಿ. ಅದರಲ್ಲೂ ಮೂರನೆಯವರ ವಿಚಾರಕ್ಕೆ ಮೂಗು ತೂರಿಸಬೇಡಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು ಅನ್ನುವಂಥ ರೀತಿಯಲ್ಲಿ ಈ ದಿನ ಇರಬೇಕಾಗುತ್ತೆ. ಹಾಗೆ ಈ ದಿನ ಚಾಡಿ ಮಾತುಗಳನ್ನು ಕೂಡ ಕೇಳಬೇಡಿ. ಕೆಲವರು ನಿಮ್ಮನ್ನು ಓಲೈಸಲಿಕ್ಕಾಗಿ ನಿಮ್ಮ ಶತ್ರುಗಳ ವಿರುದ್ಧವಾಗಿ ಮಾತಾಡುವಂಥದ್ದು ಇದೆ. ಬಣ್ಣ ಬಣ್ಣದ ಮಾತುಗಳನ್ನು ಆಡ್ತಾರೆ. ಅಂಥವರನ್ನು ಆದಷ್ಟು ದೂರ ಇಡಬೇಕು. ಹಾಗೆ ಈ ದಿನದಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಶುಭ ಲಾಭಗಳು ಕೂಡ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರನ್ನೋ ಬಂಧುಗಳನ್ನೋ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ದರ್ಶನಕ್ಕೆ ಕರ್ಕೊಂಡು ಹೋಗಿ, ನಿಮಗೆ ಅಧಿಕವಾದಂತಹ ಪುಣ್ಯ ಲಭ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಳ್ಳೆಯ ವಾತಾವರಣ ಇದೆ.
ಅದನ್ನು ಪ್ರಗತಿದಾಯಕವಾಗಿ ಧನಾತ್ಮಕವಾದ ಆಲೋಚನೆಯ ಮೂಲಕ ಬಳಸ್ಕೊಳ್ಳಿ. ಪಾಸಿಟಿವ್ ಆಗಿರಿ. ಪಾಸಿಟಿವ್ ಥಾಟ್ಸೇ ಯಾವತ್ತೂ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 12ನೇ ಮನೆ. ಹಾಗಾಗಿ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ನೀವು ಏನೇ ಕೆಲಸ ಮಾಡಲಿಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ, ಇಲ್ಲ ಕೆಲಸದಲ್ಲಿ ಸೋಲಾಗುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪದ ಭಯದ ವಾತಾವರಣದಲ್ಲೇ ಕೆಲಸಗಳನ್ನು ಮಾಡುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಆತ್ಮವಿಶ್ವಾಸ ಕೂಡ ಕಡಿಮೆ ಇರೋದ್ರಿಂದ ಯಾವುದೇ ಒಂದು ಹೊಸ ಕೆಲಸಕ್ಕೆ ಕೈ ಹಾಕಲ್ಲ. ಬಹಳ ರಕ್ಷಣಾತ್ಮಕವಾದಂತಹ ಜೀವನವನ್ನು ನಡೆಸಬೇಕು ಅನ್ನುವಂಥ ವಿಚಾರ ಮನಸ್ಸಿನಲ್ಲಿರುತ್ತೆ. ಹಾಗಾಗಿ ಯಾರು ನಡೆಯಲ್ಲ ಅವರು ಎಡವೋದೇ ಇಲ್ಲ. ಹಾಗಾಗಿ ಯಾರು ಈ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳಿಗೆ ಮುಂದಾಗಲ್ಲ ಅಂಥವ್ರಿಗೆ ಯಾವುದೇ ಫಲಿತಾಂಶಗಳು ಕೂಡ ಸಿಕ್ಕಲ್ಲ. ಹಾಗಾಗಿ ಈ ದಿನ ಪ್ರಯತ್ನ ಮಾಡಿದ್ರೆ ಮಾತ್ರ ಫಲ ಅನ್ನುವಂಥದ್ದನ್ನ ಮರಿಬೇಡಿ. ಇನ್ನು ಈ ದಿನದಲ್ಲಿ ನೀವು ಯಾವುದೇ ಅಹಿತಕರವಾದಂತಹ ಘಟನೆಗಳು ನಡೆಯುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅದರಲ್ಲೂ ವಿನಾಕಾರಣ ನಿಮ್ಮ ಮೇಲೆ ಅಪವಾದಗಳು ಬರುವಂಥದ್ದು, ಅಂಥ ಘಟನೆಗೆ ನೀವೇ ಕಾರಣ ಅಂತ ಹೇಳಿ ಬೊಟ್ಟು ಮಾಡಿ ತೋರಿಸುವಂಥವರು ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಹಣಕಾಸಿನ ವ್ಯವಹಾರಗಳಿಗೆ ಈ ದಿನ ಕೈ ಹಾಕಬೇಡಿ. ಅಂದರೆ ಹಣವನ್ನು ಸಾಲವಾಗಿ ತರುವಂಥದ್ದಾಗಲಿ ಸಾಲವಾಗಿ ಬೇರೆಯವರಿಗೆ ಕೊಡುವಂಥದ್ದನ್ನಾಗಲಿ ಈ ದಿನ ಮಾಡಬೇಡಿ. ಇನ್ನು ಈ ದಿನ ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ಇರಬೇಕು ಅಂದರೆ ಕುಟುಂಬಸ್ಥರ ಜೊತೆಯಲ್ಲಿ ಹೆಚ್ಚಿನ ಸಮಯವನ್ನ ನೀವು ಕಳಿಬೇಕು. ಕ್ವಾಲಿಟಿ ಟೈಮನ್ನು ಈ ದಿನ ಕುಟುಂಬಸ್ಥರಿಗೆ ಕೊಡಬೇಕಾಗುತ್ತೆ. ಹಾಗೆ ಕೆಲವು ಕುಟುಂಬದಲ್ಲಿರುವಂತಹ ಸದಸ್ಯರ ಮಾತು, ಅವರ ನಡತೆ ನಿಮಗೆ ಇಷ್ಟ ಆಗಲ್ಲ. ಇದರಿಂದ ಅಸಮಾಧಾನ ಉಂಟಾಗುವಂಥದ್ದಿದೆ. ಆದರೆ ಆ ಅಸಮಾಧಾನವನ್ನು ಯಾವುದೇ ಕಾರಣಕ್ಕೂ ಮಾತಿನ ಮೂಲಕ ಹೊರ ಹಾಕಬೇಡಿ. ಸ್ವಲ್ಪ ತಾಳ್ಮೆಯಿಂದ ಸಹಿಸಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಕೆಲವರ ತಪ್ಪನ್ನ ತಿದ್ದುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಅದು ನಿಮಗೆ ಈ ದಿನ ರಿವರ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಮೌನವಾಗಿ ಸ್ವಲ್ಪ ವೀಕ್ಷಣೆ ಮಾಡಿ, ಕೆಲವರನ್ನ ಅಬ್ಸರ್ವ್ ಮಾಡಿ, ನಾಳೆಯ ದಿನ ಅದಕ್ಕೆ ತಕ್ಕ ಉತ್ತರವನ್ನು ನೀವು ಅಥವಾ ಅವರನ್ನ ಸರಿಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಬಹುದು. ಈ ದಿನ ಮಾತ್ರ ನೀವು ಮೌನವಾಗಿದ್ಬಿಡಿ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 4. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 11ನೇ ಮನೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬಾ ತೃಪ್ತಿ ಇದೆ, ಸಂತೋಷ ಇದೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರನ್ನ ಆಯ್ಕೆ ಮಾಡುವಂತಹ ಅಧಿಕಾರ ನಿಮ್ಮದೇ ಆಗಿರುತ್ತೆ. ಹಾಗಾಗಿ ಯಾರಿಂದ ನಿಮಗೆ ಅನುಕೂಲ ಆಗತ್ತೆ ಅಂಥವರ ಜೊತೆಯಲ್ಲಿ ಸಮಯ ಕಳೀರಿ, ಅಂಥವರ ಸಲಹೆಯನ್ನು ಪಡ್ಕೊಳ್ಳಿ. ಏಕೆಂದ್ರೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಗತಿಯನ್ನು ಕಂಡು ಕೆಲವರಿಗೆ ಅಸೂಯೆ ಇದೆ, ಹೊಟ್ಟೆ ಉರಿ ಇದೆ. ಅಂಥವರನ್ನ ಆದಷ್ಟು ದೂರ ಇಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಯೋಜನೆಗಳನ್ನಾಗ್ಲಿ ಅಥವಾ ನಿಮ್ಮ ದೌರ್ಬಲ್ಯಗಳನ್ನಾಗ್ಲಿ ಅಥವಾ ನಿಮ್ಮ ಬಲವನ್ನಾಗ್ಲಿ ಯಾರೊಂದಿಗೂ ಕೂಡ ಹೇಳ್ಕೊಳ್ಬೇಡಿ. ಏಕೆಂದ್ರೆ ಈ ದಿನ ಅಂಥ ಒಂದು ವಿಚಾರಗಳನ್ನ ಮೊದಲು ತಿಳ್ಕೊಂಡೇ ಅದನ್ನು ತಡೆ ಮಾಡುವಂತಹ ಪ್ರಯತ್ನ ಕೂಡ ಕೆಲವರಿಂದ ಆಗುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳ ಬಗ್ಗೆ ಒಂದು ಪೂರ್ವ ಸಿದ್ಧತೆಯಾಗಲಿ ಅಥವಾ ಅದರಲ್ಲಿ ನಿಮ್ಮ ಒಂದು ಓಡಾಟ ಪ್ರಯಾಣ ಇತ್ಯಾದಿಗಳು ಕೂಡ ಆಗುತ್ತೆ. ಜೊತೆಗೆ ಸ್ವಲ್ಪ ಖರ್ಚು ಕೂಡ ಆಗುವಂಥದ್ದು ಈ ದಿನ ಇದೆ. ನೀವು ಏನೇ ಮಾಡಿದ್ರೂ ಈ ದಿನ ತೃಪ್ತಿಯಿಂದ ಮಾಡ್ತೀರಿ. ಹಾಗೆ ಈ ದಿನ ಮನೆಯಲ್ಲಿರುವಂತಹ ಹಿರಿಯರ ಬಗ್ಗೆ, ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಕೂಡ ಈ ದಿನ ಇರುತ್ತೆ. ಆದರೆ ಅನಾವಶ್ಯಕವಾದಂತಹ ಒಂದು ಪ್ರಯಾಣ, ಒಂದು ಖರ್ಚು, ಇದರಿಂದ ದೂರ ಇರುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ಆರೋಗ್ಯವನ್ನು ಕೂಡ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಏಕೆಂದ್ರೆ ಈ ಪ್ರಯಾಣದ ಸಂದರ್ಭದಲ್ಲಿ ಒತ್ತಡದಿಂದ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಬದಲಾವಣೆ ಆಗುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನದಲ್ಲಿ ನೀವು ಮನೆಯಲ್ಲಿ ತುಳಸಿ ಇದ್ರೆ ತುಳಸಿ ಪೂಜೆಯನ್ನು ಮಾಡಿ. ಇಲ್ಲಾಂದ್ರೆ ಒಂದು ತುಳಸಿ ಗಿಡವನ್ನು ತಂದು ಮನೆಯಲ್ಲಿ ನೆಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಕೂಡ ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ 10ನೇ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಯಶಸ್ಸಿದೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಈ ದಿನ ಸಿಕ್ಕತ್ತೆ. ಅದರಲ್ಲೂ ಈ ವಿದೇಶದಲ್ಲಿ ಕೆಲಸ ಮಾಡುವಂಥವ್ರಿಗೆ ಅಥವಾ ವಿದೇಶದಲ್ಲಿ ನಿಮ್ಮ ಯಾರಾದರೂ ಬಂಧುಗಳು ಸ್ನೇಹಿತರು ಇದ್ರೆ ಅವರಿಂದ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ದೂರದ ಪ್ರದೇಶದಿಂದ ಈ ದಿನ ನಿಮಗೆ ಬಹು ಲಾಭಗಳು ಆಗುವಂಥದ್ದು ಇದೆ. ಹಾಗೆ ಈ ದಿನ ನೀವು ಮಾಡುವಂತಹ ಪ್ರಯಾಣ, ಉದ್ಯೋಗ ನಿಮಿತ್ತವಾಗಿ ವ್ಯಾಪಾರ ನಿಮಿತ್ತವಾಗಿ ಮಾಡುವಂತಹ ಪ್ರಯಾಣ ಕೂಡ ನಿಮಗೆ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಕಲಾತ್ಮಕ ಯೋಗ್ಯತೆಗೆ ಸರಿಯಾದಂತಹ ಒಂದು ಹೊಸ ದಾರಿಯನ್ನು ಕಂಡುಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಹೊಸ ಆವಿಷ್ಕಾರ ಆಗುತ್ತೆ, ಒಂದು ಸಂಶೋಧನೆ ಆಗುತ್ತೆ, ನಿಮ್ಮ ಹಣಕಾಸಿನ ಮೂಲಗಳು ಕೂಡ ಬಲವಾಗುತ್ತೆ ಈ ದಿನ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಸ್ತ್ರೀ ವರ್ಗದವರಿಂದ ಹೆಚ್ಚಿನ ಸಹಕಾರ ಈ ದಿನ ಸಿಕ್ಕತ್ತೆ. ನಿಮ್ಮ ಪತ್ನಿ ಇರ್ಬೋದು, ನಿಮ್ಮ ಸಹೋದರಿಯರಿರ್ಬೋದು, ತಾಯಿ ಇರ್ಬೋದು, ಅಥವಾ ನಿಮ್ಮ ಬಂಧುಗಳಿರ್ಬೋದು, ಅಥವಾ ಯಾವುದೇ ಒಂದು ಸ್ತ್ರೀ ವರ್ಗ ನಿಮ್ಮ ಸಹಾಯಕ್ಕೆ ನಿಲ್ಲುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ನಿಮ್ಮ ಏಕಾಗ್ರತೆಗೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಭಂಗ ತರುವಂತಹ ಒಂದು ಘಟನೆ ನಡೆಯುವಂಥದ್ದು ಇರುತ್ತೆ. ಹಾಗಾಗಿ ಸಂಯಮದಿಂದ ವರ್ತಿಸಿದ್ರೆ ಆ ಒಂದು ಸಂದರ್ಭದಲ್ಲಿ ನೀವು ಪಾರಾಗಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಮಸ್ಯೆಯನ್ನು ತಂದುಕೊಳ್ಳುವಂಥದ್ದು ಇದೆ. ಈ ದಿನ ನಿಮಗೆ ಹೊರಗಡೆಯಿಂದ ಸಮಸ್ಯೆಗಳಿಲ್ಲ, ಒಳಗಡೆಯೇ ಸಮಸ್ಯೆ ನಿಮಗೆ ನೀವೇ ತಂದುಕೊಳ್ಳುವಂತಹ ಸಮಸ್ಯೆಗಳಿರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಆತ್ಮಾವಲೋಕನವನ್ನು ಮಾಡಿಕೊಂಡು ಯಾವ ಕೆಲಸದಲ್ಲಿ ನಿಮಗೆ ಶ್ರೇಯಸ್ಸಿದೆ, ಶ್ರೇಯಸ್ಸಿಲ್ಲ, ಎಲ್ಲಿ ಎಡವಟ್ಟಾಯಿತು, ಈ ರೀತಿಯ ಒಂದು ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಇದನ್ನು ನೀವು ಮುಂದುವರಿಸಿ. ಹಾಗೆ ಈ ದಿನದಲ್ಲಿ ನಿಮ್ಮ ಮನೆಯ ಕಾರ್ಯಗಳನ್ನು ಬಹಳ ಸಂದರ್ಭೋಚಿತವಾಗಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನ ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು. ಹಾಗೆ ಈ ದಿನದಲ್ಲಿ ಯಾವುದೇ ವಿಚಾರದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಎಕ್ಸ್ಟ್ರೀಮಿಟಿಗೆ ಹೋಗಬೇಡಿ. ಹಾಗಾಗಿ ಇದ್ದರಲ್ಲೇ ತೃಪ್ತಿ ಪಡಬೇಕು, ಅದರಲ್ಲೇ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಇನ್ನು ಈ ದಿನ ನಿಮ್ಮ ಬಂಧುಗಳ ಜೊತೆ, ಸ್ನೇಹಿತರ ಜೊತೆಯಲ್ಲಿ ತುಂಬಾ ಸಂಯಮದಿಂದ ಇರಬೇಕು. ಮಾತಿಗೆ ಮಾತು ಕೊಡಬಾರದು, ವಾದ ವಿವಾದ ಪ್ರತಿವಾದ ಇಂಥದ್ದಕ್ಕೆ ಈ ದಿನ ಹೋಗಬಾರದು. ನಿಮ್ಮನ್ನ ಒಂದು ರೀತಿಯಲ್ಲಿ ಕಿಚಾಯಿಸುವಂಥ, ನಿಮ್ಮನ್ನ ಪ್ರಾಂಪ್ಟ್ ಮಾಡುವಂತಹ ಸನ್ನಿವೇಶ ಬರಬಹುದು. ಆದರೂ ಕೂಡ ಈ ದಿನ ನೀವು ಗಟ್ಟಿ ಮನಸ್ಸನ್ನ ಮಾಡಿ ನಿಮ್ಮ ಒಂದು ಮಾತನ್ನ ಹಿಡಿತದಲ್ಲೇ ಇಟ್ಕೊಳ್ಬೇಕು. ಇನ್ನು ಈ ದಿನದಲ್ಲಿ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಆಗದಂತೆ ನೋಡಿಕೊಳ್ಳುವಂಥದ್ದು ತುಂಬಾ ಜಾಣತನ, ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ಈ ದಿನ ನೀವು ಇರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಹೊಸ ಅವಕಾಶಗಳು ಬರುತ್ತೆ, ಆದರೆ ಅದನ್ನ ಬಳಸಿಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಅಹಂ ಅನ್ನುವಂಥದ್ದು ಮಧ್ಯೆ ಅಡ್ಡ ಬರುತ್ತೆ. ಹಾಗಾಗಿ ಈ ದಿನದಲ್ಲಿ ಈ ಅವಕಾಶಗಳನ್ನು ನಿಮ್ಮದಾಗಿಸ್ಕೊಳ್ಬೇಕು, ಎನ್ಕ್ಯಾಶ್ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲೇಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಪ್ರಮುಖವಾದಂತಹ ಬೃಹತ್ತಾದಂತಹ ಕಾರ್ಯ ನಿಮಗೆ ಸ್ವಲ್ಪ ಒತ್ತಡವನ್ನು ತರುತ್ತೆ. ಜವಾಬ್ದಾರಿಯನ್ನು ನೀವು ಈ ದಿನ ಪೂರೈಸಲೇಬೇಕು, ಆದರೆ ಆ ಕೆಲಸ ನಿಮ್ಮ ಒಬ್ಬರಿಂದಲೇ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಟೀಮ್ ವರ್ಕ್ ಮಾಡುವಂತಹ ಒಂದು ಪ್ರಯತ್ನ ಮಾಡಿ. ಯಾರ ಜೊತೆಯಲ್ಲಿ ಕೆಲಸಗಳನ್ನು ಮಾಡಿದ್ರೆ ಉತ್ತಮವಾಗುತ್ತೆ ಅನ್ನುವಂಥದ್ದನ್ನ ಸ್ವಲ್ಪ ಲೆಕ್ಕಾಚಾರ ಮಾಡಿಕೊಳ್ಳಿ, ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಿರಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಎಲ್ಲರ ಜೊತೆ ಸಮಾಧಾನದಿಂದ ಇರುವಂಥದ್ದು ಉತ್ತಮ. ಜೊತೆಗೆ ಅತಿಥಿ ಸತ್ಕಾರ ಮಾಡಿ. ಹಾಗೆ ಈ ದಿನದಲ್ಲಿ ದೇವಾಲಯದಲ್ಲಿ ಸ್ವಲ್ಪ ದಾನ ಮಾಡುವಂಥದ್ದು, ಹಾಗೆ ದೇವಾಲಯದಲ್ಲಿ ಯಾವುದಾದ್ರೂ ನಿಮ್ಮ ಕೈಲಾದಂತಹ ಒಂದು ಸೇವೆಯನ್ನು ಮಾಡುವಂಥದ್ದನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತೀರಿ, ತಾಯಿ ಚಾಮುಂಡೇಶ್ವರಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ.
ಅದರಲ್ಲೂ ಈ ದಿನ ಅಷ್ಟಮದಲ್ಲಿ ಚಂದ್ರ ಇದ್ದಾಗ ಮನಸ್ಥಿತಿ ಸರಿ ಇರಲ್ಲ. ಮನಸ್ಸಿಗೆ ಏನೋ ಒಂದು ಕಸಿವಿಸಿ, ಏನೋ ಒಂದು ಭಾರ, ಹೇಳಿಕೊಳ್ಳಲಾಗದಂತಹ ಒಂದು ಪರಿಸ್ಥಿತಿ ಇರುತ್ತೆ. ಹಾಗೆ ಹಣಕಾಸಿನ ವ್ಯವಹಾರಗಳಲ್ಲೂ ಕೂಡ ಈ ದಿನ ಸ್ವಲ್ಪ ಹಿನ್ನಡೆ ಇರುವಂಥದ್ದು. ಅದಕ್ಕಾಗಿ ಈ ದಿನ ಯಾರಿಂದ ಸಹಾಯನ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನ ಕೂಡ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ಡೋಲಾಯಮಾನವಾದಂತಹ ಒಂದು ಪರಿಸ್ಥಿತಿ ಈ ದಿನ ಇರುತ್ತೆ. ಆದರೆ ನಿಮ್ಮ ಕಾರ್ಯಕ್ರಮಗಳ ಸಫಲತೆಗೆ ಅನಿರೀಕ್ಷಿತವಾಗಿ ಒಬ್ಬರ ಸಹಕಾರ ಸಿಕ್ಕತ್ತೆ. ಯಾವುದೋ ಕಾಣದ ಕೈ ನಿಮಗೆ ಒಂದು ಸಹಾಯವನ್ನು ನೀಡುವಂಥದ್ದು, ನಿಮ್ಮನ್ನ ಒಂದು ಒಳ್ಳೆಯ ದಾರಿಯಲ್ಲಿ ಕೊಂಡೊಯ್ಯುವಂಥ ಒಂದು ಪ್ರಯತ್ನ ಕೂಡ ಮಾಡುತ್ತೆ. ಹಾಗಾಗಿ ನಿಮಗೆ ಯಾರು ಒಳ್ಳೆಯದನ್ನ ಬಯಸ್ತಾರೆ, ಯಾರು ನಿಮಗೆ ಶ್ರೇಯಸ್ಸನ್ನ ಬಯಸ್ತಾರೆ, ಅಂಥವರ ಜೊತೆ ಈ ದಿನ ನೀವು ಇರಬೇಕಾಗತ್ತೆ. ಅದರಲ್ಲಿ ವಯಸ್ಸಿನ ಅಂತರ ಅನ್ನುವಂಥದ್ದು ಇಲ್ಲ. ನಿಮಗಿಂತ ಹಿರಿಯರೇ ಒಳ್ಳೆಯದನ್ನ ಬಯಸಬೇಕು ಅಂತ ಏನಿಲ್ಲ. ಕಿರಿಯರು ನಿಮಗೆ ಒಳ್ಳೆಯದನ್ನ ಮಾಡಿದ್ರೂ ಕೂಡ ಅವರ ಸಲಹೆಯನ್ನ ಪಡ್ಕೊಳ್ಳಿ. ಅವರ ಮಾತುಗಳಲ್ಲಿರುವಂತಹ ಒಂದು ಹುರುಳನ್ನ ಈ ದಿನ ತಿಳ್ಕೊಳ್ಬೇಕು. ಹಾಗೆ ಸಾಮಾಜಿಕ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಗೌರವ ಸ್ಥಾನಮಾನಗಳು ಕೂಡ ಇದೆ. ನಿಮಗೆ ಒಂದು ಆಮಂತ್ರಣ ಕೂಡ ಈ ದಿನ ಬರುವಂಥದ್ದು ಇದೆ. ಆದರೆ ಈ ದಿನ ನಿಮ್ಮ ಇಚ್ಛೆಯಂತೆ ಕೆಲಸಗಳಾಗಲ್ಲ. ಹಾಗಾಗಿ ಕೆಲಸಗಳಿಗೆ ನೀವೇ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಹೊಸ ಹೊಸ ಅವಕಾಶಗಳು ನಿಮಗೆ ಉತ್ಸಾಹವನ್ನೇನೋ ತರುತ್ತೆ. ಆದರೆ ನಿಮ್ಮ ಹಿತಶತ್ರುಗಳಿಂದ ಆ ಉತ್ಸಾಹ ಹೆಚ್ಚು ಸಮಯ ಇರಲ್ಲ. ಹಾಗಾಗಿ ಭಗವಂತ ಯಾವುದನ್ನೇ ಕೊಟ್ಟರೂ ಕೂಡ ಅದನ್ನ ಸಂತೋಷದಿಂದ ಸ್ವೀಕಾರ ಮಾಡಿ, ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಅಂದುಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನ ಹೇಳ್ಕೊಳ್ಳಿ, ಮಹಿಷಮರ್ದಿನಿ ಸ್ತೋತ್ರವನ್ನ ಹೇಳ್ಕೊಳ್ಳಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ತುಂಬಾ ಯಶಸ್ಸನ್ನು ತರುತ್ತೆ. ಹಾಗೆ ಕುಟುಂಬದಲ್ಲೂ ಕೂಡ ನಿಮಗೆ ಒಳ್ಳೆಯ ಸಹಕಾರ ಈ ದಿನ ಸಿಕ್ಕತ್ತೆ. ಎಲ್ಲವೂ ಕೂಡ ಸರಿಯಾಗಿ ಸಕ್ರಮವಾಗಿ ಸಮಯಕ್ಕೆ ಸರಿಯಾಗಿನೇ ನಡೆಯುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ತುಂಬಾ ಆತ್ಮವಿಶ್ವಾಸದ ಜೊತೆಗೆ ನಿಮ್ಮ ಸ್ನೇಹಿತರು ಬಂಧುಗಳನ್ನು ಕೂಡ ಜೊತೆಯಲ್ಲಿ ಕರೆದೊಯ್ಯುವಂತಹ ಒಂದು ಒಳ್ಳೆಯ ಯೋಗ ನಿಮಗಿದೆ. 4 ಜನರಿಗೆ ಸಹಾಯ ಮಾಡುವಂತಹ ಒಂದು ಅಧಿಕಾರದ ಒಂದು ಚುಕ್ಕಾಣಿ ಹಿಡಿಯುವಂಥದ್ದು, ಅಂಥ ಒಂದು ಸ್ಥಾನಮಾನ ಕೂಡ ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ತುಂಬಾ ಜಯ ಸಿಕ್ಕೋದ್ರಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ಈ ದಿನ ತೃಪ್ತಿದಾಯಕವಾದಂತಹ ಸನ್ನಿವೇಶ ಇರೋದ್ರಿಂದ ಕೆಲವೊಂದು ಹೊಸ ಜವಾಬ್ದಾರಿಗಳನ್ನ ವಹಿಸಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಯೋಚನೆಗಳು ತುಂಬಾ ಧನಾತ್ಮಕವಾಗಿದೆ. ಆದರೆ ಈ ದಿನದಲ್ಲಿ ಹಳೆಯ ನೆನಪುಗಳಾಗ್ಲಿ, ಹಳೆಯ ಕೆಲಸಗಳಿಂದಲಾಗ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದಿರುತ್ತೆ. ಹಾಗಾಗಿ ದಿಢೀರಂತ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ಒಂದು ಕನ್ಸಿಸ್ಟೆನ್ಸಿಯನ್ನ ಇಟ್ಕೊಂಡು ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಗಮನ ಇರಲಿ. ಹಾಗೆ ಆಹಾರ ವಿಹಾರಾದಿಗಳ ಕಡೆ ಕೂಡ ಸ್ವಲ್ಪ ಜಾಗ್ರತೆ ಇಟ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನದಲ್ಲಿ ನೀವು ಯಾರಿಗೂ ಕೂಡ ಆಶ್ವಾಸನೆಗಳನ್ನು ಕೊಡಬೇಡಿ, ಭರವಸೆಗಳನ್ನು ಕೊಡಬೇಡಿ. ಕೊಟ್ರೆ ಅದನ್ನ ಈಡೇರಿಸಬೇಕು. ಆದ್ರೆ ಈ ದಿನ ನೀವು ಕೊಡುವಂತಹ ಒಂದು ಕಮಿಟ್ಮೆಂಟ್ ಏನಿದೆ ಅದು ನಿಮ್ಮಿಂದ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಮನೆಯಲ್ಲಿ ಯಾರ್ಯಾರಿಗೆ ಸ್ಥಾನಮಾನವನ್ನ ಯಾವ ರೀತಿಯಲ್ಲಿ ಕೊಡಬೇಕು ಅಂತ ಒಂದು ಸೂಕ್ಷ್ಮತೆಯನ್ನ ಈ ದಿನ ನೀವು ಕಲ್ತ್ಕೊಳ್ತೀರಿ. ಒಂದು ಹೊಸ ಪಾಠ, ಹೊಸ ಅನುಭವ, ಒಂದು ಹೊಸ ಜ್ಞಾನ ಈ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ಮುಂದೆ ಅದು ನಿಮಗೆ ಒಳ್ಳೆಯ ಉಪಯೋಗಕ್ಕೆ ಬರುತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನ ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಈ ದಿನ ಷಷ್ಠದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ತುಂಬಾ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ಜನೋಪಕಾರಿ ಕೆಲಸಗಳನ್ನು ಮಾಡುವಂತಹ ಒಂದು ಸಿದ್ಧತೆ ಕೂಡ ಇದೆ. ಮನಸ್ತತ್ವ ಈ ದಿನ 4 ಜನರಿಗೆ ಅನುಕೂಲ ಆಗಲಿ, ಆ ಕೆಲಸಗಳನ್ನು ಮಾಡೋಣ ಅನ್ನುವಂಥ ಒಂದು ಮನಸ್ಸಿರುತ್ತೆ. ಮೋಜು ಮಸ್ತಿ ಪ್ರಯಾಣ ಇತ್ಯಾದಿಗಳಲ್ಲಿ ಈ ದಿನ ಆಸಕ್ತಿ ಕಡಿಮೆ.
ಆದರೆ ನೀವು ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾದಷ್ಟು ಕೂಡ 4 ಜನರಿಗೆ ಅನುಕೂಲ ಆಗುವಂತಹ ಕೆಲಸಗಳನ್ನೇ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಹಾಗೆ ಈ ದಿನ ಕುಟುಂಬದಲ್ಲಿರುವಂತಹ ಅನಾರೋಗ್ಯ ಏನಿದೆ ಅಂಥ ವ್ಯಕ್ತಿಗಳನ್ನು ಈ ದಿನ ಕಡೆಗಣಿಸಬೇಡಿ. ಇನ್ನು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆ ನಿಮಗೆ ಈ ದಿನ ಬೇಕಾಗುತ್ತೆ. ಹಾಗೆ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಹೇಳಿ ನೀವು ಕೈ ಮೀರಿ ನಿಮ್ಮ ಒಂದು ಚೌಕಟ್ಟನ್ನು ಮೀರಿ ಬೇರೆಯವರಿಗೆ ಸಹಾಯವನ್ನು ಮಾಡಬಾರದು. ಇತಿಮಿತಿ ಇರಬೇಕು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಇಂಥ ವಿಚಾರಗಳಲ್ಲಿ ಈ ದಿನ ನೀವು ಸ್ವಲ್ಪ ಸೂಕ್ಷ್ಮತೆಯನ್ನ ಅಳವಡಿಸಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಹಳೆಯ ವಸ್ತುಗಳನ್ನಾಗ್ಲಿ ಹಳೆಯ ಕಡತಗಳನ್ನಾಗ್ಲಿ ಮನೆಯಲ್ಲಿ ಪರಿಶೀಲನೆ ಮಾಡುವಂತಹ ಒಂದು ಸಂದರ್ಭ ಬರಬಹುದು. ಹಾಗಾಗಿನೇ ಈ ಹಳೆಯ ವಿಚಾರಗಳು ಪೋಸ್ಟ್ ಮಾರ್ಟಮ್ ಮಾಡುವಂತಹ ವಿಚಾರಗಳೇನಿದೆ ಇದನ್ನ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸಿಕೊಳ್ಬೇಕಾಗುತ್ತೆ. ಇನ್ನು ಈ ದಿನ ಭೂ ಸಂಬಂಧಿತವಾದಂತಹ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗೃತೆಯನ್ನು ಇಟ್ಕೊಳ್ಳಿ. ಈ ದಿನ ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಭಗವಂತನ ಸೇವೆ, ಧ್ಯಾನ, ಯೋಗ, ಪ್ರಾಣಾಯಾಮ ಇತ್ಯಾದಿಗಳನ್ನ ಈ ದಿನ ಮುಂದುವರಿಸಲಿಕ್ಕೆ ಅಥವಾ ಹೊಸದಾಗಿ ಆರಂಭ ಮಾಡಲಿಕ್ಕೆ ಉತ್ತಮವಾದಂತಹ ಒಂದು ಸಮಯ ಇದು. ಒಳ್ಳೆಯ ಲ್ಯಾಂಡ್ ಮಾರ್ಕ್ ಆಗುವಂತಹ ದಿನ. ಅದರಲ್ಲಿ ನೀವು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.